ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅಶ್ವಿನ್ದೊಂದು ವಿಡಿಯೋ ಇಟ್ಕೊಂಡು ನನ್ನ ಕೈನ ಕಟ್ಟಾಕಿದೆಯಾ ಮೀರಾ? ಮೇರಿ ಅದೆಷ್ಟು ದಿವಸ ಮೇರಿದ್ಯಾ ಮೇರಿ? ಅಶ್ವಿನ್ ಒಬ್ಬ ನನ್ನ ಕೈಗೆ ಸಿಗ್ಲಿ, ಸತ್ಯ ಏನು ಅಂತ ತಿಳ್ಕೊಂಡು ನಿನ್ನ ಆಟಗಳಿಗೆಲ್ಲ ಮುಕ್ತಾಯ ಹಾಡ್ತೀನಿ. ಈ ಅಶ್ವಿನ್ ಬೇರೆ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಅವನ ಗ್ರಹಚಾರ ಕಳೆದು ಅವನು ನಮ್ಮ ಕೈಗೆ ಸಿಗೋ ತನಕ ಇವಳು ಗ್ರಹಚಾರ ನಾವು ಬಿಡ್ಸಕ್ಕಾಗಲ್ಲ. ಮೊದಲು ಅವನು ಹುಡುಕ್ಬೇಕು. ಮೀರಾ, ನೀನೇನು ಯೋಚನೆ ಮಾಡ್ಬೇಡ. ನೀನ್ ಬರೋದಕ್ಕೂ ಮುಂಚೆನೂ ನಾನು ಅರ್ಜುನ್ ಸರ್ ನಿನ್ ಬಗ್ಗೆನೇ ಮಾತಾಡ್ಕೋತಾ ಇದ್ವಿ. ಅರ್ಜುನ್ ಸರ್ಗೂ ಭಾವನ್ ಮೇಲೆ ಸ್ವಲ್ಪ ಬೇಜಾರಾಗಿದೆ. ನೀನೇನು ಯೋಚನೆ ಮಾಡ್ಬೇಡ. ನಾನು ಅರ್ಜುನ್ ಸರ್ ಸೇರಿ ಕರ್ಣ ಭಾವನ ಹತ್ರ ಮಾತಾಡಿ ನಿಮ್ಮಿಬ್ಬರ ಸಂಸಾರನ ಸರಿ ಮಾಡ್ತೀವಿ. ಆದ್ರೆ ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ಕರ್ಣಭಾವ ಏನೇ ಅಂದ್ರೂ ಬೇಜಾರು ಮಾಡ್ಕೋಬಾರ್ದು. ಅವ್ರಿಗೂ ಕೆಲವೊಂದು ನೋವಿರತ್ತೆ, ಅದನ್ನ ನೀನು ಅರ್ಥ ಮಾಡ್ಕೊಂಡು ನಡಿಬೇಕು. ಸದ್ಯ ಅದಕ್ಕೆ ಯಾವ ತೊಂದರೆನೂ ಆಗ್ದೇನೆ ಸೇಫಾಗಿ ವಾಪಸ್ ಬಂದಿದ್ದಾರೆ. ಅವ್ರು ನೋಡ್ಬೇಕು ಅನ್ನೋ ಆಸೆ ನಂದು ಈಡೇರ್ತು. ಇನ್ನೇನಿದ್ರು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡದೆ. ಅರ್ಥ ಆಯ್ತಾ? ನಾವಿವತ್ತು ಕರ್ಣಭವನ್ ರೂಮಲ್ಲೇ ಮಲ್ಕೊಳ್ಳೋಣ. ನಾಳೆ ಬೇಕಾದ್ರೆ ನಿನ್ ಬಟ್ಟೆಗಳನ್ನೆಲ್ಲ ತಗೊಂಡು ಕರ್ಣಭವನ್ ರೂಮ್ಗೆ ಶಿಫ್ಟ್ ಆಗುವಂತೆ. ಈಗ ಅವ್ರ ರೂಮಿಂದ ಆಚೆ ಬರೋವರೆಗೂ ಕಾಯ್ಬೇಕಲ್ಲ. ಇಲ್ಲ, ಇರೋದ್ ಮೀರಾ ತಾನೆ. ಹೋಗ್ಬಿಟ್ಟು ಅದಕ್ಕೆ ಹತ್ರ ಕ್ಷಮೆ ಕೇಳ್ಬೇಡ. ಸೊಳ್ಳೆ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಏನ್ ಸೊಳ್ಳೆನಪ್ಪ. ಫ್ಯಾನ್ ಹಾಕೊಂಡು ಮಲ್ಕೊಳ್ಳೋಣ
ಕೆಟ್ಟೋಗಿದೆ. ಥು. ಹಾ, ಫ್ಯಾನ್ ಆನ್ ಆಯ್ತು ಸದ್ಯ.